ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಚಿಗುರು ಗಾರ್ಡನಿಂಗ್. ಇವತ್ತು ಒಂದೊಳ್ಳೆ ರೆಸಿಪಿ ಮಾಡಿದ್ದೀನಿ. ಅದು ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಫ್ರೆಶ್ಶು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಅಂಥದ್ದು. ಹಲಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಅದನ್ನ ತೊಳೆದಿಟ್ಕೋಬೇಕು. ಕೊತ್ತಂಬರಿ ಸೀಡ್ಸು ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಗರಂ ಮಸಾಲ, ಮೆಣಸು, ಅರಿಶಿಣ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಅದಕ್ಕೆ ಅದನ್ನು ನಾನು ಸೇರಿಸ್ಕೊಂಡಿಲ್ಲ. ರುಬ್ಕೊಳ್ಳಿ, ಎಲ್ಲನೂ ಸೇರಿಸಿ ನೀಟಾಗಿ ಮಸಾಲೆಗಳೆಲ್ಲನೂ. ನೋಡಿ, ಈ ಥರ ರುಬ್ಕೊಂಡು ಈ ಹಲಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಮಸಾಲ ರುಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ 2 ಸ್ಪೂನ್ ಮೊಸರು ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಲಸಿ ಇಡಬೇಕು. ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಅಥವಾ ಹಂಗೇ ಇಟ್ಟರೂ ನಡೆಯುತ್ತೆ. ಮಸಾಲ ಎಲ್ಲ, ಖಾರ ಎಲ್ಲ ಹಲಸಿನಕಾಯಿಗೆ ಮಸಾಲೆ ಎಲ್ಲ ಸೇರಿದ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಅದನ್ನ ಬಿಟ್ಬಿಡಬೇಕು. ನಾವೆಲ್ಲ ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಹಲಸಿನಕಾಯಿ ನೋಡಿ, ಇದು ಬಿರಿಯಾನಿ ಸೂಪರಾಗಿರುತ್ತೆ. ನಮ್ಮನೇಲಿ ನಮ್ಮೆಲ್ಲರಿಗೂ ಇಷ್ಟ. ಇದು ತುಂಬ ಇಷ್ಟಪಟ್ಟು ತಿಂತೀವಿ. ಚಿಕನ್ ಬಿರಿಯಾನಿಗಿಂತನೂ ಇದು ತುಂಬ ಸೂಪರಾಗಿರುತ್ತೆ. ಈ ಬಿರಿಯಾನಿ ನನಗೆ ತುಂಬ ಇಷ್ಟ. ಎಲ್ಲನೂ ನೀಟಾಗಿ ಕಲಸಿ ಫ್ರಿಜ್ಜಿಗೆ ಇಡೋಣ. ಅದು ಉಪ್ಪು ಖಾರ ಹಿಡಿಯೋಷ್ಟರೊಳಗೆ ನಾವು ಕಾಯಿ ತೊಗೋಬೇಕು. ಕಾಯಿ ತೊಗೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಅದನ್ನು ಅವರೆಕಾಳು ತೊಗೊಳ್ಳೋಣ. ಅದ್ರ ಜೊತೆಗೆ ಅವರೆಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಅಲ್ವಾ, ಅವರೆಕಾಳು ಸೀಸನ್ನು. ಟೊಮೊಟೊ ಮತ್ತು ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಬಿರಿಯಾನಿಗೆ ಆಯಿಲ್ ಬೇಕು ಅಷ್ಟು ಎಣ್ಣೆ ಬಿಟ್ಕೊಳ್ಳಿ. ಅದು ಕಾದ ನಂತರ ಟೊಮೊಟೊ ಹಾಕಿ. ಫಸ್ಟು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ. ಅದು ಸಾಫ್ಟ್ ಆಗೋವರೆಗೂ ಅದು ಬೇಯಬೇಕು ಎಣ್ಣೆಲೆ. ಅದಕ್ಕೆ ಉಪ್ಪು ಈಗಲೇ ಆ್ಯಡ್ ಮಾಡಿಬಿಡಿ. ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಅದು ಸಾಫ್ಟಾಗಿ ಬೆಂದಮೇಲೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿನ ಹಾಕಿದ್ಮೇಲೆ ಲೈಟ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿನ ಈಗಾಗಿದೆ, ಲೈಟ್ ಬ್ರೌನ್ ಬಂದಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ನಮ್ಮ ಗಾರ್ಡನಲ್ಲೇ ಇದ್ದಿದ್ದು ಮೆಂತ್ಯ ಸೊಪ್ಪು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅವರೆಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅವರೆಕಾಳು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಿ ಮಸಾಲ ಹಾಕ್ಬಿಟ್ಟು ಕಲಸಿಟ್ಟಿದ್ವಲ್ಲ ಹಲಸಿನಕಾಯಿ, ಅದನ್ನು ಹಾಕಬೇಕು. ನಾವು ಇದನ್ನು ಚೆನ್ನಾಗಿ ಫ್ರೈಯಲ್ಲೇ ಮಸಾಲದ್ರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಹಲಸಿನಕಾಯಿ ಸಾಫ್ಟಾಗಿ ಬೇಯೋವರೆಗೂ ನಾವು ಉಪ್ಪು ಹಾಕಿದ್ರೆ ಈಗಲೇ ಹಲಸಿನಕಾಯಿ ಮಸಾಲಕ್ಕೆಲ್ಲ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ. ಈ ಫ್ರೈಯಲ್ಲೇ ಚೆನ್ನಾಗಿ ನಾವು ಉಪ್ಪು ಹಾಕ್ಬಿಟ್ಟು ಹಲಸಿನಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿದಾಗ ಏನಾಗುತ್ತೆ, ಅದು ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಇಲ್ಲೇ ಉಪ್ಪು ಖಾರ ಮಸಾಲ ಎಲ್ಲ ಹಲಸಿನಕಾಯಿಗೆ ಹಿಡಿಯೋವರೆಗೆ. ಈಗ ಚೆನ್ನಾಗಿ ಬೆಂದಿದೆ ಅದು ಹಲಸಿನಕಾಯಿ ಸಾಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದು. ಇವಾಗ ನಾವು ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ
ಅಕ್ಕಿ ನಾನು ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ. ನೆನೆ ಹಾಕ್ಬಿಟ್ಟು ಇಟ್ಕೊಂಡ್ರೆ ನೀರು ಕಮ್ಮಿ ತಗೊಳ್ಳುತ್ತೆ. ಚೆನ್ನಾಗಿ ಅಕ್ಕಿನ ಹಾಕ್ದಾಗ ಚೆನ್ನಾಗಿ ಅನ್ನ ಬೇಗ ಬೇಯುತ್ತೆ. ಅದಕ್ಕೆ ಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನ ನಾನು ಹಾಕ್ಕೊತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಯ್ತಾ ಅಂತ ನೋಡಿಬಿಟ್ಟು ಇನ್ನೊಂದು ಸಲ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಉಪ್ಪನ್ನ. ನಾನು ಫಸ್ಟೇ ಹಾಕ್ಬಿಡ್ತೀನಿ ಕರೆಕ್ಟಾಗಿ ಉಪ್ಪು. ಆ ಕಾಯಿಂದು ನೀರನ್ನ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಲಿ ನೀರು ಹಾಕ್ಕೊಳ್ಳಿ. ನಾನು ಅಷ್ಟೇ ನೀರು ಹಾಕಿದ್ದು, ಯಾಕೆಂದರೆ ನಾನು ಅಕ್ಕಿನ ನೆನೆ ಹಾಕಿದ್ದೆ, ಜಾಸ್ತಿ ನೀರೇನು ತಗೊಳ್ಳೋದಿಲ್ಲ. ಈಗ ನಾನು ಕುಕ್ಕರ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತೀನಿ. ಎಲ್ಲ ಕಲಿಸ್ಬಿಟ್ಟು ನೀಟಾಗಿ. ನೋಡಿ ರೆಡಿ ಆಯಿತು ಹಲಸಿನಕಾಯಿ ಬಿರಿಯಾನಿ. ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಮನೇಲೇ ಯಾರು ನಾನ್ ವೆಜ್ ತಿಂದೇ ಇರೋರು ವೆಜ್ ಈ ಥರ ಹಲಸಿನಕಾಯಿ ಬಿರಿಯಾನಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಮ್ಮನೆ ಎಲ್ಲರಿಗೂ ತುಂಬ ಇಷ್ಟ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.